ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಳ್ಳೆ ಸಮಯದಲ್ಲಿ ದೇವರು ಈ ಒಳ್ಳೆ ಸಮಯ ಕೊಟ್ಟ ದೇವರಿಗೆ ನಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುವಂತಳಾಗಿದ್ದೀನಿ. ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಸಹೋದರಿಯಾಗಿರುವ KC ಪ್ರಾರ್ಥನಾ ತಂಡದಿಂದ ಅನಿತಾ ಲಕ್ಷ್ಮಿ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಬೋಧಿಸಲು ನಾನು ಬಯಸುವಂತಳಾಗಿದ್ದೇನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಚಿಕ್ಕದಾಗಿ ಪ್ರೇಯರ್ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕಾಗಿ ನಾವು ಕಳೆದು ಹೋಗುವಂಥರಾಗೋಣ. ಏಸಯ್ಯ ನಿಮಗೆ ಸ್ತೋತ್ರಪ್ಪ, ಪರಿಶುದ್ಧರ ಸ್ತೋತ್ರಪ್ಪ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ವಾಕ್ಯ ಸಂದೇಶಕ್ಕಾಗಿ ನಾವು ಕಳೆದು ಹೋಗುವಾಗ ಸ್ವಾಮಿ ನಿಮ್ಮ ಸಾನ್ನಿಧ್ಯ ನಮ್ಮ ಸಂಗಡ ಇರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ರಾಜನೇ. ಹೌದು ಸ್ವಾಮಿ, ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ ಸ್ವಾಮಿ ನಿಮ್ಮ ಪವಿತ್ರ ಆತ್ಮ ಉಕ್ಕತನೆ ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನೀನೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವಳ ತಂದೆಯೇ. ಹೌದು ಪ್ರಿಯರೇ, ಈ ಒಳ್ಳೆ ಸಮಯದಲ್ಲಿ ವಾಕ್ಯವನ್ನು ಕೇಳುವ ಎಲ್ಲ ಮಕ್ಕಳಿಗೆ ದೇವರು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 18ನೇ ವಾಕ್ಯ ಈ ರೀತಿ ಹೇಳ್ತದೆ. ಪ್ರಿಯರೇ, ಈಗೋ ನನ್ನ ಸೇವಕನು, ಈತನು ನಾನು ಆರಿಸಿ ತೆಗೆದುಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು, ಈತನು ಅನ್ಯ ಜನಗಳಿಗೂ ನ್ಯಾಯ ವಿಧಿಯನ್ನು ಸಾರುವನು ಅಂತ ಹೇಳೋ ಪ್ರಕಾರ. ಹೌದು ಪ್ರಿಯರೇ, ಒಂದೊಂದು ವಾಕ್ಯವನ್ನು ನಾವು ಓದಿ ತಿಳಿದುಕೊಳ್ಳುವುದಾದರೆ ದೇವರು ನಮ್ಮ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಇಕ್ಕಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ನಿಜವಾಗ್ಲೂ ಈತನು ನನ್ನ ಸೇವಕನು ಅಂತ ಹೇಳುವಾಗ ದೇವರಿಗೆ ನಾವು ಎಷ್ಟು ಪ್ರಿಯರಾಗಿ, ಎಷ್ಟು ಇಷ್ಟವಾದ ಮಕ್ಕಳಾಗಿ ನಮ್ಮನ್ನು ದೇವರು ಒಬ್ಬ ಸೇವಕನು ಅಂತ ಹೇಳಿ ಆರಿಸಿ ತೆಗೆದುಕೊಂಡಿದ್ದಾರೆ ಪ್ರಿಯರೇ. ನಿಜವಾಗ್ಲೂ ಪ್ರಿಯರೇ, ಆತನ ಪ್ರೀತಿಗೆ ನಾವು ಎಷ್ಟು ವರ್ಣಿಸಲಿಕ್ಕೂ ಸಾಧ್ಯವಿಲ್ಲ ಪ್ರಿಯರೇ. ಈತನು ಈಗೋ ನನ್ನ ಸೇವಕನು ಅಂತ ಹೇಳುವಾಗ ನಿಜವಾಗ್ಲೂ ಆತನಿಗೆ ಇಷ್ಟವಾದರೂ ಮಾತ್ರ ಈತನು ನನ್ನ ಸೇವಕನು ಅಂತ ಹೇಳೋಕ್ಕೆ ಸಾಧ್ಯವಾಯ್ತದೆ ಪ್ರಿಯರೇ. ಅದೇ ರೀತಿ ಪ್ರಿಯರೇ, ಮುಂದಿನ ವಾಕ್ಯ ನಾವು ನೋಡ್ಕೊಳ್ಳೋದಾದರೆ ಈತನನ್ನು ನಾನು ಆರಿಸಿಕೊಂಡೆನು. ಹೌದು ಪ್ರಿಯರೇ, ನಿಜವಾಗ್ಲೂ ನಾವು ಈ ಲೋಕದಲ್ಲಿ, ಪಾಪದ ಲೋಕದಲ್ಲಿ, ಇನ್ನು ಅನ್ಯರ ಮಧ್ಯದಲ್ಲಿ ನಾವು ಜೀವಿಸುವಾಗ ಅನೇಕ ಕ್ರಿಯೆಗಳಲ್ಲಿ ನಾವು ಬರಳಿ ಹೋಗುವಾಗ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ದೇವರು ನಮ್ಮನ್ನು ಆರಿಸಿ ತೆಗೆದಿದ್ದೇನೆ ಪ್ರಿಯರೇ. ನಿಜವಾಗ್ಲೂ ದೇವರಿಗೆ ನಾವು ಇಷ್ಟವಾಗಿ ನಾವು ಜೀವಿಸೋದಾದರೆ, ದೇವರಿಗೆ ಇಷ್ಟಾರ್ಥದಲ್ಲಿ ನಾವು ಪಾಲುಗಾರರಾದರೆ ದೇವರು ನಮಗೆ ಒಂದು ಉತ್ತಮವಾದ ದೇವರ ಸಮ್ಮುಖದಲ್ಲಿ ಮಕ್ಕಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ಆರಿಸಿ ತೆಗೆದಿದ್ದೇನೆ ಪ್ರಿಯರೇ. ಹೌದು ಪ್ರಿಯರೇ, ಮುಂದಿನ ವಾಕ್ಯ ಈ ರೀತಿ ಹೇಳ್ತದೆ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು ಅಂತ ಹೇಳೋರು. ನಿಜವಾಗ್ಲೂ ಪ್ರಿಯರೇ, ದೇವರ ವಾಕ್ಯಕ್ಕಾಗಿ, ದೇವರ ದರ್ಶನಕ್ಕಾಗಿ, ದೇವರ ಸಂಕಲ್ಪಕ್ಕಾಗಿ ನಾವು ಜೀವಿಸುವುದಾದರೆ ದೇವರು ನಮ್ಮ ಮಧ್ಯದಲ್ಲಿ ಆತನ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಆತನ ಪ್ರಾಣ ಪ್ರಿಯನು ಅಂತ ಹೇಳಿ ಹೆಸರಿಟ್ಟು ಕರೆಯುವಾತ ದೇವರಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಆ ದೇವರಿಗೆ ಇಷ್ಟವಾದರ ಮೇಲೆ ಮಾತ್ರ ಆತನ ಪವಿತ್ರ ಆತ್ಮವು ಸುರಿಯಲಿಕ್ಕೆ ಸಾಧ್ಯವಾಯ್ತದೆ ಪ್ರಿಯರೇ. ಆತನ ಚಿತ್ತಕ್ಕಾಗಿ ನಾವು ದಾಹವುಳ್ಳರಾದರೆ, ಆತನ ಪ್ರಸನ್ನತೆಗಾಗಿ ನಾವು ದಾಹವುಳ್ಳರಾದರೆ ಮಾತ್ರ ಆತನ ಆತ್ಮವನ್ನು ನಮ್ಮಲ್ಲಿ ಇರಿಸಲಿಕ್ಕೆ ಸಾಧ್ಯವಾಯ್ತದೆ ಪ್ರಿಯರೇ. ಅದೇ ರೀತಿ ಪ್ರಿಯರೇ, ಮುಂದಿನ ವಾಕ್ಯ ಈ ರೀತಿ ಹೇಳ್ತದೆ, ಆತನು ಅನ್ಯ ಜನಗಳಿಗೂ ನ್ಯಾಯ ವಿಧಿಯನ್ನು ಸಾರುವನಂತೂ ಹೇಳುವ ಪ್ರಕಾರ. ನಿಜವಾಗ್ಲೂ ಪ್ರಿಯರೇ, ಆತನ ಚಿತ್ತಕ್ಕಾಗಿ, ದೇವರ ಸಮ್ಮುಖದಲ್ಲಿ ನಾವು ಕಾದು ಕುಳಿತುಕೊಳ್ಳುವುದಾದರೆ, ದೇವರ ಸ್ವರಕ್ಕಾಗಿ ನಾವು ಕಾದು ಕುಳಿತುಕೊಳ್ಳುವುದಾದರೆ, ಆ ಪರಲೋಕ ತಂದೆಯನ್ನು ದಿನನಿತ್ಯ ನಾವು ನೆನೆಸುತ್ತಾ ಸ್ಮರಿಸುತ್ತಾ ಇರುವುದಾದರೆ ಅನ್ಯ ಜನಗಳಿಗೆ ನಾವು ನ್ಯಾಯ ವಿಧಿಸಲು ಸಾಧ್ಯವಾಯ್ತದೆ ಪ್ರಿಯರೇ. ಹೌದು ಪ್ರಿಯರೇ, ದೇವರ ವಾಕ್ಯ ಈ ರೀತಿ ಪ್ರಕಟಿಸಿರುವಾಗ ಅನ್ಯ ಜನಗಳಿಗೂ ನ್ಯಾಯ ವಿಧಿಯನ್ನು ಸಾರುವನಂತ ಹೇಳುವ ಪ್ರಕಾರ. ಹೌದು ಪ್ರಿಯರೇ, ದೇವರು ಒಂದು ಉತ್ತಮವಾದ ಅಧಿಕಾರ ನಮಗೆ ಕೊಡಲ್ಪಡ್ತದೆ. ಹೇಗೆ ಈ ಲೋಕದ ಅಧಿಪತಿಗಳ ಮೇಲೆ, ದುಷ್ಟತ್ವಗಳ ಮೇಲೆ, ಸರ್ಪ ಘಟದ ಮೇಲೆ ದೇವರು ಹೋರಾಡಿ ಜಯವಂತ ಅಧಿಕಾರ ನಮಗೆ ಕೊಟ್ಟಿರುವಾಗ, ಅದೇ ರೀತಿ ಅನ್ಯ ಜನಗಳಿಗೂ ಸಹಿತ ನ್ಯಾಯ ವಿಧಿಯನ್ನು ಸಾರುವುದಕ್ಕೆ ನಮಗೆ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಈ ವಾಕ್ಯವನ್ನು ನಾವು 18ನೇ ವಾಕ್ಯ ನಾವು ಗ್ರಹಿಸಿದ್ದಾರೆ. ಒಂದು ಉತ್ತಮವಾದ ಒಂದು ಬಳಕೆಗೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆತನ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಯಾವಾಗ ಆತನ ಇಷ್ಟಾರ್ಥಗಳನ್ನು ನಾವು ನೆನೆಸೋದಾದರೆ ಆವಾಗ ಆತನು ನನಗೆ ಇಷ್ಟವಾದ ಪ್ರಿಯನು, ಆತನ ಪ್ರಾಣವನ್ನು, ಆತನ ಆತ್ಮವನ್ನು ನಮ್ಮ ಮೇಲೆ ಇರಿಸುವಂಥ ಸರ್ವಶಕ್ತನಾಗಿದ್ದೇನೆ ಪ್ರಿಯರೇ. ಹೌದು ಪ್ರಿಯರೇ, ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ದೇವರ
ಆಶೀರ್ವದಿಸಲ್ಪಡಲಿ. ಹಾಗೆ ಕೇಳಿದ ಮಕ್ಕಳು ಪ್ರತಿಯೊಬ್ಬರು ಈ ವಾಕ್ಯ ವಿಡಿಯೋವನ್ನು ನೋಡಿರುವಂಥ ಪ್ರತಿಯೊಬ್ಬರು ಶೇರ್ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳುವಂತಳಾಗಿದ್ದೇನೆ. ಥ್ಯಾಂಕ್ ಯು ಪ್ರಿಯರೇ. ಆಮೇನ್.